ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ವಿಜಯ್ ರಾಘವೇಂದ್ರ ಸ್ಪಂದನ ಮುದ್ದಾದ ಜೋಡಿ ಅಂತಲೇ ಹೇಳ್ಬೋದು. ವಿಜಯ್ ರಾಘವೇಂದ್ರ ಅವ್ರನ್ನ ಸ್ಪಂದನ ಅವರು ಬಿಟ್ಟೋಗಿ 2 ವರ್ಷಗಳೇ ಆದರೂ ವಿಜಯ್ ರಾಘವೇಂದ್ರ ಅವರು ಪ್ರತಿದಿನ ಸ್ಪಂದನ ಅವ್ರನ್ನ ನೆನಪಿಸ್ಕೊಳ್ತಾನೆ ಇರ್ತಾರೆ. ಯಾವುದಾದ್ರೂ ಒಂದು ವಿಚಾರನ ಇಟ್ಕೊಂಡು ಸ್ಪಂದನ ಅವ್ರ ಜೊತೆ ತೆಗೆಸ್ಕೊಂಡಿರುವಂತಹ ಫೋಟೋಗಳನ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡಿಕೊಂಡು ಪ್ರತಿನಿತ್ಯವೂ ಎಲ್ರಿಗೂ ಸಹ ಅವರನ್ನು ನೆನಪಿಸ್ತಾನೆ ಇರ್ತಾರೆ. ಸೊ ಈಗ ಅದೇ ರೀತಿ ಮಾಡಿದಂತಹ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ತುಂಬಾ ವೈರಲ್ ಆಗ್ತಿದೆ. ಸಾಕಷ್ಟು ಜನ ಅಭಿಮಾನಿಗಳು ಕಮೆಂಟ್ ಹಾಕ್ತಿದ್ದಾರೆ, ಜೊತೆಗಿರದ ಜೀವ ಎಂದಿಗೂ ಜೀವಂತ, ಸ್ಪಂದನ ಅವರು ಇನ್ನೂ ನಿಮ್ಮ ಜೊತೆನೇ ಇದ್ದಾರೆ ಆ್ಯಂಡ್ ಯಾವತ್ತಿಗೂ ನಿಮ್ಮ ಜೊತೆಯಲ್ಲೇ ಇರ್ತಾರೆ, ನೀವಿರೋವರೆಗೂ ಸ್ಪಂದನ ಅವರು ಕೂಡ ನಿಮ್ಮ ಜೊತೆ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ಅಂತೆಲ್ಲ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ. ಹಾಗಿದ್ರೆ ವಿಜಯ್ ರಾಘವೇಂದ್ರ ಅವರು ಮಾಡಿದಂತಹ ಪೋಸ್ಟಲ್ಲಿ ಅಂಥದ್ದೇನಿತ್ತು? ವಿಜಯ್ ರಾಘವೇಂದ್ರ ಅವರು ಹಾಕಿದಂತಹ ಪೋಸ್ಟ್ಗಳಿಗೆ ಅಭಿಮಾನಿಗಳು ಈ ರೀತಿ ಕಮೆಂಟ್ಸ್ಗಳನ್ನೆಲ್ಲ ಏನಕ್ಕೆ ಮಾಡ್ತಿದ್ದಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಸ್ನೇಹಿತರೆ, ವಿಜಯ್ ರಾಘವೇಂದ್ರ ಹಾಗೆ ಸ್ಪಂದನ ಅವರು ಹಲವಾರು ವರ್ಷಗಳ ಕಾಲ ಪ್ರೀತಿಸಿ ಮನೆಯವ್ರನ್ನೆಲ್ಲ ಒಪ್ಪಿಸಿ ನಂತರ ಮದುವೆ ಆಗಿದ್ದಂತಹ ಜೋಡಿ. ವಿಜಯ್ ರಾಘವೇಂದ್ರ ಅವರು ಸ್ಪಂದನ ಅವ್ರಿಗೆ ಗೊತ್ತಿಲ್ಲದ ಹಾಗೇ ಸ್ಪಂದನ ಅವ್ರನ್ನ ಫಾಲೋ ಮಾಡಿ ಒಂದಿಷ್ಟು ವರ್ಷಗಳ ಕಾಲ ಅವ್ರನ್ನ ನೋಡಿ ಪ್ರೀತಿಸಿ ನಂತರ ಅವ್ರನ್ನ ಒಪ್ಪಿಸಿ ಆಮೇಲೆ ಮನೆಯವ್ರನ್ನ ಒಪ್ಪಿಸಿ ಮದುವೆ ಆದಂಥವ್ರು. ಆ್ಯಂಡ್ ಇವರು ಹಲವಾರು ಬಾರಿ ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದಾರೆ, ನಾನು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಏನು ಕೆಲಸ ಮಾಡಬಾರ್ದು ಅನ್ನೋದು ಎಲ್ಲವನ್ನೂ ಸಹ ನನ್ನ ಹೆಂಡತಿನೇ ಡಿಸೈಡ್ ಮಾಡ್ತಾಳೆ. ಬೆಳಗ್ಗೆ ಎದ್ದಾಗ ಹಲ್ಲುಜ್ಜೋದಕ್ಕೆ ಸ್ಟಾರ್ಟ್ ಮಾಡಿದಾಗಲಿಂದ ಮಲಗೋವರೆಗೂ ಸಹ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲವನ್ನು ಡಿಸೈಡ್ ಮಾಡೋದು ನನ್ನ ಹೆಂಡತಿನೇ. ನಾನು ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತಂದರೆ ಅವಳ ಒಪ್ಪಿಗೆ ಇಲ್ದಿರ ಇದ್ದರೆ ನಾನು ಆ ಪ್ರಾಜೆಕ್ಟ್ ಮಾಡ್ತಾನೆ ಇರಲಿಲ್ಲ. ಯಾವುದಾದ್ರೂ ಒಂದು ಸೀರಿಯಲ್ ಆಗಿರ್ಬೋದು ಅಥವಾ ಸಿನಿಮಾಗಳಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ರಿಯಾಲಿಟಿ ಶೋಗಳಾಗಿರ್ಬೋದು ಎಲ್ಲವನ್ನು ಸಹ ಅವಳು ಡಿಸೈಡ್ ಮಾಡಿ ಒಪ್ಕೊಂಡ್ರೆ ಮಾತ್ರ ನಾನು ಹೋಗಿ ಅದಕ್ಕೆ ಆ್ಯಕ್ಟಿಂಗನ್ನು ಮಾಡಿ ನಾನು ನನ್ನ ಕೆಲಸವನ್ನು ಮಾಡಿ ಮುಗಿಸಿ ಬರ್ತಿದ್ದೆ. ಆ ರೀತಿ ಎಲ್ಲದಕ್ಕೂ ಒಂದು ಮಾರ್ಗದರ್ಶನ ಆಗಿ ನಿಂತಿದ್ದು ನನ್ನ ಹೆಂಡತಿ ಅಂತ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ವಿಜಯ್ ರಾಘವೇಂದ್ರ ಅವರು ತಮ್ಮ ಹೆಂಡತಿ ಬಗ್ಗೆ ಹೇಳ್ಕೊಂಡಿದ್ದಾರೆ. ವಿಜಯ್ ರಾಘವೇಂದ್ರ ಅವರು ತಮ್ಮ ಹೆಂಡತಿಯನ್ನು ಕಳ್ಕೊಂಡ್ಮೇಲೆ ಅವರ ಲೈಫ್ ಸ್ಟೈಲಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಬಟ್ ಯಾವುದೇ ಒಂದು ಡಿಸಿಷನ್ನ ತಗೋಬೇಕಾದ್ರೂ ಅವರು ಸ್ಪಂದನ ಅವರು ಇದ್ದಾಗ ಯಾವ ಡಿಸಿಷನ್ನ ಪಿಕ್ ಮಾಡ್ತಿದ್ರು, ಯಾವ ರೀತಿ ಒಂದು ವಿಚಾರನ ಯೋಚನೆ ಮಾಡಿ ಡಿಸಿಷನ್ಸ್ಗಳನ್ನ ತಗೊತಿದ್ರು, ಅದೇ ರೀತಿ ವಿಜಯ್ ರಾಘವೇಂದ್ರ ಅವರು ಕೂಡ ಸ್ಪಂದನ ಅವರು ಹೇಗೆ ಯೋಚನೆ ಮಾಡಿ ಡಿಸಿಷನ್ಸ್ ತಗೊತಿದ್ರು ಅದೇ ರೀತಿ ಡಿಸಿಷನ್ಸ್ನ ತಗೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ವಿಜಯ್ ರಾಘವೇಂದ್ರ ಅವರು ಸಾಕಷ್ಟು ಬಾರಿ ಕ್ಲಾರಿಫೈ ಮಾಡಿದ್ದಾರೆ, ನನ್ನ ಹೆಂಡತಿ ನನ್ನ ಜೊತೆಯಲ್ಲಿ ಫಿಸಿಕಲ್ಲಾಗಿ ಇಲ್ಲದೇ ಇರ್ಬೋದು ಬಟ್ ಮೆಂಟಲಿ ನನ್ನ ಜೊತೆ ಯಾವಾಗಲೂ ಇರ್ತಾಳೆ ಆ್ಯಂಡ್ ನಾನು ಲೈಫ್ನ ಹೇಗೆ ಲೀಡ್ ಮಾಡಬೇಕು ಅಂತ ಹೇಳಿ ಅವಳೊಂದು ಬ್ಲೂ ಪ್ರಿಂಟನ್ನು ಹಾಕ್ಕೊಟ್ಟೋಗಿದ್ದಾಳೆ. ನಾನು ಅದೇ ರೀತಿ ಲೈಫನ್ನು ಕೊನೆಯವರೆಗೂ ಲೀಡ್ ಮಾಡ್ತೀನಿ ಅಂತ ಸ್ವತಃ ವಿಜಯ್ ರಾಘವೇಂದ್ರ ಅವರೇ ಹೇಳ್ಕೊಂಡಿದ್ದಾರೆ. ವಿಜಯ್ ರಾಘವೇಂದ್ರ ಅವರು ಸ್ಪಂದನ ಅವರು ಇದ್ದಾಗಲೂ ಕೂಡ ಅವರನ್ನು ಅಪಾರವಾಗಿ ಪ್ರೀತಿಸ್ತಿದ್ರು ಆ್ಯಂಡ್ ಅವರು ಹೋದ್ಮೇಲೂ ಸಹ ಅವರನ್ನು ಮರೀದೆ ಅದೇ ಪ್ರೀತಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ನ್ಯೂಸ್ಗಳು ಸ್ಪ್ರೆಡ್ ಆಗ್ತಿದೆ ವಿಜಯ್ ರಾಘವೇಂದ್ರ ಹಾಗೆ ಮೇಘನಾ ರಾಜ್ ಅವ್ರ ಬಗ್ಗೆ. ಇಬ್ಬರು ಸಹ ಲೈಫ್ ಪಾರ್ಟ್ನರ್ಸನ್ನು ಕಳ್ಕೊಂಡಿದ್ದಾರೆ. ಸೊ ಇಬ್ಬರು ಸಹ ಮದುವೆ ಆಗ್ತಾರೆ ಅನ್ನುವಂತಹ ಫೇಕ್ ನ್ಯೂಸ್ಗಳು ಹರಿದಾಡ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಈ ಎಲ್ಲ ನ್ಯೂಸ್ಗಳು ಸಹ 100% ಫೇಕ್ ನ್ಯೂಸೇ ಆಗಿದೆ. ಯಾಕೆ ಅಂತಂದರೆ ವಿಜಯ್ ರಾಘವೇಂದ್ರ ಅವರಾಗಿರ್ಬೋದು ಅಥವಾ ಮೇಘನಾ ರಾಜ್ ಅವರಾಗಿರ್ಬೋದು ಇಬ್ಬರು ಸಹ ತಮ್ಮ ಲೈಫ್ ಪಾರ್ಟ್ನರ್ಸನ್ನು ಕಳ್ಕೊಂಡಿದ್ದರೂ ಸಹ ತಮ್ಮ ಲೈಫ್ ಪಾರ್ಟ್ನರ್ಸ್ ತಮ್ಮ ಜೊತೆಗೆ ಇದ್ದಾರೆ ಅಂತ ಬದುಕ್ತಿರುವಂತಹ ವ್ಯಕ್ತಿಗಳು. ಸೊ ಹೀಗಿರಬೇಕಾದ್ರೆ ಇವರ ಲೈಫ್ ಪಾರ್ಟ್ನರ್ಸ್ಗಳನ್ನು ಮರೆತು ಇವರಿಬ್ಬರು ಮದುವೆ ಆಗ್ತಾರೆ ಅನ್ನೋದು ಶುದ್ಧ ಸುಳ್ಳು. ಅದು ಯಾವತ್ತಿಗೂ ಸಹ ಆಗದೇ ಇರುವಂತಹ ಮಾತುಗಳಿವೆಲ್ಲ. ಆ್ಯಂಡ್ ವಿಜಯ್ ರಾಘವೇಂದ್ರ ಮತ್ತು ಸ್ಪಂದನ ಬಗ್ಗೆ ಹೇಳಬೇಕು ಅಂತಂದರೆ ಸ್ಪಂದನ ಅವರು ವಿಜಯ್ ರಾಘವೇಂದ್ರ ಅವ್ರನ್ನ ಬಿಟ್ಟೋಗಿ 2 ವರ್ಷಗಳೇ ಆಗ್ತಾ ಬಂದಿದ್ದರೂ ಸಹ ವಿಜಯ್ ರಾಘವೇಂದ್ರ ಅವರು ಇನ್ನೂ ಸ್ಪಂದನ ಅವ್ರನ್ನ ಮರೆಯೋದಕ್ಕೆ ಟ್ರೈ ಸಹ ಮಾಡ್ತಿಲ್ಲ. ಆ್ಯಂಡ್ ಸ್ಪಂದನ ಅವರು ಸಹ ವಿಜಯ್ ರಾಘವೇಂದ್ರ ಅವರ ನೆರಳಿನಂತೆ ಅವ್ರ ಜೊತೆನೇ ಇದ್ದಾರೆ ಅಂತ ಹೇಳೋದಕ್ಕೆ ಈಗ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ತುಂಬಾ ವೈರಲ್ ಆಗ್ತಿದೆ. ಆ್ಯಂಡ್ ಆ ಪೋಸ್ಟ್ ಮಾಡಿರೋಂಥವ್ರು ವಿಜಯ್ ರಾಘವೇಂದ್ರ ಅವರು. ವಿಜಯ್ ರಾಘವೇಂದ್ರ ಅವರು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ 2 ದಿನದ ಹಿಂದೆ ಭೇಟಿ ಕೊಟ್ಟಿರ್ತಾರೆ. ಆ್ಯಂಡ್ ಅಲ್ಲಿ ಒಂದು ಫೋಟೋವನ್ನು ಸಹ ಕ್ಲಿಕ್ ಮಾಡಿಸ್ಕೊಂಡಿರ್ತಾರೆ. ಕ್ಲಿಕ್ ಮಾಡಿಸ್ಕೊಂಡು ಇವರು ಮನೆಗೆ ಬಂದು ನೋಡಿದಾಗ ಗೂಗಲಲ್ಲಿ ಒಂದು ಫೋಟೋ ಮೆಮೊರಿ ಆಗಿ ಬರುತ್ತೆ. ಅದು 2 ವರ್ಷ ಹಿಂದೆ ಕ್ಲಿಕ್ ಮಾಡಿಸ್ಕೊಂಡಂತಹ ಫೋಟೋ ಆಗಿರುತ್ತೆ. ಅದೇ ದಿನ 2 ವರ್ಷದ ಹಿಂದೆ ಸ್ಪಂದನ ಜೊತೆ ಅದೇ ದೇವಸ್ಥಾನಕ್ಕೆ ವಿಜಯ್ ರಾಘವೇಂದ್ರ ಅವರು ಹೋಗಿರ್ತಾರೆ. ಇಲ್ಲಿ ಅಚ್ಚರಿ ಪಡಬೇಕಾದಂತಹ ವಿಚಾರ ಏನು ಅಂತಂದರೆ ವಿಜಯ್ ರಾಘವೇಂದ್ರ ಅವರು 2 ವರ್ಷದಿಂದ ಅದೇ ದಿನ ಸ್ಪಂದನ ಅವ್ರ ಜೊತೆ ಯಾವ ಶರ್ಟನ್ನು ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ರೋ ಅದೇ ದೇವಸ್ಥಾನಕ್ಕೆ ವಿಜಯ್ ರಾಘವೇಂದ್ರ ಅವರು ಸ್ಪಂದನ ಅವರನ್ನು ಬಿಟ್ಟು ಒಬ್ಬರೇ ಹೋದಾಗಲೂ ಕೂಡ ಅದೇ ಶರ್ಟನ್ನು ವಿಜಯ್ ರಾಘವೇಂದ್ರ ಅವರು ತನಗರಿಯದೆ ಅಂದರೆ ತನಗೆ ಗೊತ್ತಿಲ್ಲದೇ ಆ ಶರ್ಟನ್ನು ಹಾಕ್ಕೊಂಡು ಹೋಗಿರ್ತಾರೆ. ಸೊ ಎಂಥ ಅಚ್ಚರಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ವಿಜಯ್ ರಾಘವೇಂದ್ರ ಅವರು 2 ವರ್ಷಕ್ಕೆ ಮುಂಚೆ ಆ ದೇವಸ್ಥಾನಕ್ಕೆ ಹೋದಾಗ ಸ್ಪಂದನ ಅವ್ರ ಜೊತೆ ಹೋದಾಗ
ಸ್ಪಂದನ ಅವರೇ ಆ ಶರ್ಟನ್ನು ಸೆಲೆಕ್ಟ್ ಮಾಡಿ ಹಾಕ್ಸ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಆ್ಯಂಡ್ 2 ವರ್ಷ ಆದಮೇಲೂ ಸಹ ಸ್ಪಂದನ ಅವರು ಇಲ್ಲದೇ ಇದ್ದಾಗ್ಲೂ ವಿಜಯ್ ರಾಘವೇಂದ್ರ ಅವರು ಆ ದೇವಸ್ಥಾನಕ್ಕೆ ಭೇಟಿ ಮಾಡಿದಾಗ ಅದೇ ಶರ್ಟಲ್ಲಿ ಹೋಗಿರ್ತಾರೆ. ಸೊ ಇದನ್ನು ವಿಜಯ್ ರಾಘವೇಂದ್ರ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಇದ್ರ ಬಗ್ಗೆ ತಿಳಿಸಿದ್ದಾರೆ. 2 ವರ್ಷಕ್ಕೆ ಮುಂಚೆ ನಾನು ಸ್ಪಂದನ ಜೊತೆ ಇದೇ ದೇವಸ್ಥಾನಕ್ಕೆ ಬಂದಾಗ ಸ್ಪಂದನ ಅವರು ಇದೇ ಶರ್ಟನ್ನು ಸೆಲೆಕ್ಟ್ ಮಾಡಿ ನನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದರು. ಬಟ್ 2 ವರ್ಷ ಆದಮೇಲೆ ಇದೇ ದಿವಸ ನಾನು ದೇವಸ್ಥಾನಕ್ಕೆ ಹೋದಾಗ ಮತ್ತೆ ಅದೇ ಶರ್ಟನ್ನು ನನಗೆ ಗೊತ್ತಿಲ್ಲದ ಹಾಗೇ ಹಾಕ್ಕೊಂಡು ಹೋಗಿದ್ದೀನಿ ಅಂತ ಹೇಳಿ ಒಂದು ಪೋಸ್ಟನ್ನು ಮಾಡಿದ್ದಾರೆ. ಅದಕ್ಕೆ ಅಭಿಮಾನಿಗಳು ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕಿದ್ದಾರೆ. ಲೈಕ್ ಜೊತೆಗಿಲ್ಲದ ಜೀವ ಎಂದಿಗೂ ಜೀವಂತ ಅಂತ ಒಂದಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ. ಪ್ಯೂರ್ ಹಾರ್ಟೆಡ್ ಲವ್ ನಿಮ್ಮದು ಅಂತ ಹೇಳ್ತಿದ್ದಾರೆ, ಪ್ಯೂರ್ ಸೋಲ್ ಅವ್ರದ್ದು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನಿಮ್ಮಿಬ್ಬರು ಬಾಂಡಿಂಗ್ ನೋಡ್ತಿದ್ರೆ ಅವ್ರು ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ, ನಿಮ್ಮ ಜೊತೆ ಯಾವಾಗಲೂ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ಅಂತ ಒಂದಷ್ಟು ಜನ ಹೇಳ್ತಿದ್ದಾರೆ. ಸೊ ಈ ರೀತಿ ಪೋಸ್ಟ್ಗಳನ್ನು ಅಭಿಮಾನಿಗಳು ವಿಜಯ್ ರಾಘವೇಂದ್ರ ಅವರ ಪೋಸ್ಟ್ಗಳಿಗೆ ಹಾಕ್ತಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಿದ್ರೆ ನಮ್ಗೆ ಅನ್ಸೋದೊಂದೇ, ಸ್ಪಂದನ ಅವರು ಇನ್ನೂ ವಿಜಯ್ ರಾಘವೇಂದ್ರ ಅವರ ಜೊತೆನೇ ಇದ್ದಾರೆ. ಈ ಬಾರಿಯೂ ಕೂಡ ವಿಜಯ್ ರಾಘವೇಂದ್ರ ಅವರು ಹಾಕ್ಕೊಳ್ಳುವಂತಹ ಶರ್ಟನ್ನು ಸೆಲೆಕ್ಟ್ ಮಾಡಿದ್ದು ಸ್ಪಂದನ ಅವರೇ. ಅದು ಅವರು ಫಿಸಿಕಲ್ಲಾಗಿ ಬಂದು ಮಾಡದೇ ಇದ್ರೂ ವಿಜಯ್ ರಾಘವೇಂದ್ರ ಅವ್ರಿಗೆ ಅದೇ ಶರ್ಟನ್ನು ಹಾಕ್ಕೊಳ್ಳುವಂತಹ ಮನಸ್ಸನ್ನು ಕೊಟ್ಟಿದ್ದು ಸ್ಪಂದನ ಅವರೇ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಸ್ಪಂದನ ಅವ್ರಿಗೆ ಆ ಶರ್ಟ್ ತುಂಬಾ ಇಷ್ಟ ಆಗಿ ಅವ್ರು 2 ವರ್ಷಕ್ಕೆ ಮುಂಚೆ ಅದೇ ಶರ್ಟನ್ನು ಹಾಕ್ಸ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು. ಸೊ ಅದೇ ರೀತಿ ಈ ಬಾರಿಯೂ ಕೂಡ ವಿಜಯ್ ರಾಘವೇಂದ್ರ ಅವರು ಅದೇ ಶರ್ಟನ್ನು ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಸೊ ಈ ಕಾರಣಕ್ಕಾಗಿ ಸ್ಪಂದನ ಅವರು ವಿಜಯ್ ರಾಘವೇಂದ್ರ ಅವ್ರ ಜೊತೆ ಯಾವಾಗಲೂ ಇರ್ತಾರೆ ಅನ್ನೋದು ಮತ್ತೆ ಪ್ರೂವ್ ಆಗಿದೆ. ಆ್ಯಂಡ್ ಸ್ಪಂದನ ಅವರಾಗಿರ್ಬೋದು, ವಿಜಯ್ ರಾಘವೇಂದ್ರ ಅವರಾಗಿರ್ಬೋದು, ಇಬ್ಬರೂ ಸಹ ದೇವರನ್ನು ತುಂಬಾ ನಂಬ್ತಿದ್ದಂಥವ್ರು. ಇಬ್ಬರೂ ಸಹ ಆಗಾಗ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಅಲ್ಲೆಲ್ಲ ಫೋಟೋಸ್ಗಳನ್ನು ಕ್ಲಿಕ್ ಮಾಡಿಸ್ಕೊಂಡು ಒಂದು ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಂತಹ ವ್ಯಕ್ತಿಗಳು. ಸೊ ಇಬ್ಬರೂ ಸಹ ಸಾಕಷ್ಟು ವರ್ಷಗಳ ಕಾಲ ಇನ್ನೂ ಬಾಳಿ ಬದುಕಬೇಕಾಗಿತ್ತು. ಬಟ್ ಸ್ಪಂದನ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆದ ಕಾರಣದಿಂದ ಅವರು ಎಲ್ಲರನ್ನ ಬಿಟ್ಟು ಈ ಲೋಕದಿಂದನೇ ಹೊರಟೋಗ್ಬೇಕಾಗುತ್ತೆ. ಬಟ್ ಈ ಒಂದು ವಿಚಾರ ಕೇಳಿದಾಗ ಇಡೀ ಸ್ಯಾಂಡಲ್ವುಡ್ಡೇ ಶಾಕ್ ಆಗಿ ನಿಂತಿತ್ತು. ಯಾಕೆ ಅಂತಂದರೆ ವಿಜಯ್ ರಾಘವೇಂದ್ರ ಅವರು ಇನ್ನು ಮುಂದೆ ಏನು ಮಾಡ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿ ಕಾಡ್ತಿತ್ತು. ಯಾಕಂದರೆ ವಿಜಯ್ ರಾಘವೇಂದ್ರ ಅವರು ಸ್ಪಂದನ ಅವರ ಮೇಲೆ ಅಷ್ಟರ ಮಟ್ಟಕ್ಕೆ ಡಿಪೆಂಡ್ ಆಗಿದ್ದರು. ಯಾವುದೇ ಒಂದು ವಿಚಾರಕ್ಕೆ ಅವರು ಒಂದು ಡಿಸಿಷನ್ನ ತೊಗೋಬೇಕು ಅಂತಂದರೂ ಅವರು ಸ್ಪಂದನ ಅವ್ರನ್ನ ಕೇಳಿ ಸ್ಪಂದನ ಅವ್ರು ಏನು ಹೇಳ್ತಾರೋ ಅದ್ರ ಮೇಲೆ ಅವರು ಯಾವುದಾದ್ರೂ ಒಂದು ವಿಚಾರನ ಡಿಸೈಡ್ ಮಾಡ್ತಿದ್ರು. ಅಥವಾ ಯಾವುದಾದ್ರೂ ಒಂದು ಮೂವಿ ಸೆಲೆಕ್ಟ್ ಮಾಡಬೇಕು ಅಂತಂದರೂ ಅಷ್ಟೇ, ಯಾವುದಾದ್ರೂ ಒಂದು ಕತೆ ಆಯ್ಕೆ ಮಾಡಬೇಕಾದ್ರೂ ಅಷ್ಟೇ, ಅವರು ಸ್ಪಂದನ ಅವರ ಒಂದು ಒಪಿನಿಯನ್ ಕೇಳಿ ಯಾವುದೇ ಒಂದು ಕೆಲಸನೂ ಮಾಡ್ತಿರ್ಲಿಲ್ವಂತೆ. ಸೊ ಇಷ್ಟರ ಮಟ್ಟಕ್ಕೆ ರಾಘು ಅವರು ಸ್ಪಂದನ ಅವರ ಮೇಲೆ ಡಿಪೆಂಡ್ ಆಗಿದ್ದ ಕಾರಣ ಎಲ್ರಿಗೂ ಒಂದು ಪ್ರಶ್ನೆ ಕಾಡ್ತಿದ್ದಿದ್ದು ರಾಘು ಅವರು ಇನ್ನು ಮುಂದೆ ಲೈಫ್ನ ಹೇಗೆ ಲೀಡ್ ಮಾಡ್ತಾರೆ ಅಂತ ಹೇಳಿ. ಬಟ್ ಈಗ ರಾಘು ಅವರು ಲೈಫ್ನ ತುಂಬಾ ಚೆನ್ನಾಗಿ ಲೀಡ್ ಮಾಡ್ತಿದ್ದಾರೆ. ಯಾಕೆ ಅಂದರೆ ಅವ್ರ ಪ್ರಕಾರ ಅವ್ರ ಹೆಂಡತಿ ಇನ್ನೂ ಅವ್ರನ್ನ ಬಿಟ್ಟು ಹೋಗೇ ಇಲ್ಲ, ಅವರು ಯಾವತ್ತಿಗೂ ಇವ್ರ ಜೊತೆನೇ ಇರ್ತಾರೆ. ಆ್ಯಂಡ್ ಮುಂದೆ ಕೂಡ ಲೈಕ್ ರಾಘು ಅವರು ಕೊನೆ ಉಸಿರಿರುವವರೆಗೂ ಕೂಡ ಸ್ಪಂದನ ಅವರು ರಾಘು ಅವ್ರ ಜೊತೆನೇ ಇರ್ತಾರೆ ಅನ್ನೋದನ್ನು ನಂಬಿಕೊಂಡು ಅವ್ರು ಇಂದಿಗೂ ಸಹ ಬದುಕ್ತಿದ್ದಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವರಿಬ್ಬರ ಒಂದು ಜೋಡಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಜಯ್ ರಾಘವೇಂದ್ರ ಅವರು ಸ್ಪಂದನ ಅವ್ರನ್ನ ಎಷ್ಟರ ಮಟ್ಟಕ್ಕೆ ಪ್ರೀತಿ ಮಾಡ್ತಾರೆ ಅನ್ನೋದು ನಮಗೆ ಪದೇ ಪ್ರೂವ್ ಆಗ್ತಾನೆ ಬರ್ತಿದೆ. ಹಾಗಿದ್ರೂ ಸಹ ವಿಜಯ್ ರಾಘವೇಂದ್ರ ಅವರು ಮತ್ತೊಂದು ಮದುವೆ ಆಗ್ತಾರೆ ಅನ್ನುವಂತಹ ಫೇಕ್ ರೂಮರ್ಸ್ಗಳು ಸ್ಪ್ರೆಡ್ ಆಗ್ತಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ.